ಸೂಪರ್ ಇದೆ, ಕ್ರೇಜಿ ಇದೆ ಇದು. ಲೋವರ್ಟ್ ರೋಬೋಟ್ಸ್ ಒಂಟಿತನ ಹೋಗ್ಲಾಡ್ಸೋದಕ್ಕೆ, ಹಾಗೆ ಫುಡ್ ಡೆಲಿವರಿ ಮಾಡೋದಕ್ಕೆ ಕೂಡ ಒಂದು ರೋಬೋಟ್ ಇದೆ ಜಪಾನಲ್ಲಿ. ಹಾಗೆ ನೋಡಿ ಒಂದು ಪ್ರೊಜೆಕ್ಟರ್ ಇದೆ, ಪ್ರೊಜೆಕ್ಟರಲ್ಲಿ ಫಾಗಲ್ಲಿ ಡಿಸ್ಪ್ಲೇ ಬರುತ್ತೆ, ನಮಗೆ ಸ್ಕ್ರೀನ್ ಥರ ಕಾಣಿಸುತ್ತೆ. ಹಾಗೆ ನೋಡಿ ಗೇಮ್ ಮಾಡೋದಕ್ಕೆ ಒಂದು ರೋಬೋಟ್ ಇದೆ. ಜಪಾನ್ ಲಿವಿಂಗ್ ಇನ್ 2050 ಅಂದರೆ ಜಪಾನ್ 2050ರಲ್ಲಿ ಜೀವಿಸ್ತಾ ಇದ್ದಾರೆ ನಂಬ್ತೀರಾ? ಹೌದು, ನಾನು ನೋಡ್ದಂಗೆ ತುಂಬ ಟೆಕ್ನಾಲಜೀಸ್ ನೋಡಿದ್ದೀನಿ ಜಪಾನಲ್ಲಿ. ಅದು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಕೆಲವೊಂದು ಎಕ್ಸಾಂಪಲ್ಸ್. ನೋಡಿ ಅದು ಸ್ಮಾರ್ಟ್ ಇದೆಯಲ್ಲ, ಸ್ಮಾರ್ಟ್ ಗ್ಲಾಸಸ್, ಅದ್ರಲ್ಲಿ ನೋಡಿ ನಿಮಗೆ ಅದು ಹಾಕೊಂಡಿದ ತಕ್ಷಣ ಅದ್ರಲ್ಲಿ ನಮಗೆ ಯಾವ ಮೀಡಿಯಾ ಬೇಕನ್ನೋ ಪ್ಲೇ ಮಾಡ್ಕೊಬೋದು. ನಾವು ಆಂಡ್ರಾಯ್ಡ್ ಟಿವಿ ಕನೆಕ್ಟ್ ಮಾಡ್ಕೊಳ್ತೀವಲ್ಲ, ಆ ಥರ ನಾವು ಪ್ಲೇ ಮಾಡ್ತಾ ನೋಡ್ಕೊಂಡು ಹೋಗ್ಬೋದು. ಫುಲ್ ಎಷ್ಟು HD ಕ್ವಾಲಿಟಿಲಿ ಇರ್ತದೆ. ಹತ್ತತ್ರ ಅದು ಬಂದುಬಿಟ್ಟು 45,000 ಇಂಡಿಯನ್ ಮನಿ ರುಪೀಸ್ ಆಗುತ್ತೆ. ಅದೇ ಥರ ಈ ಪ್ರೊಜೆಕ್ಟರ್ ನೋಡಿ, ಅದು ಇದು ಫಾಗಲ್ಲಿ ಬಂದುಬಿಟ್ಟು ಆ ಪ್ರೊಜೆಕ್ಟರ್ ಡಿಸ್ಪ್ಲೇ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಡಿಸ್ಪ್ಲೇ ಆಗ್ತಿದೆ ನೋಡಿ. ಹಿಂದ್ಗಡೆ ಒಂದು ಪ್ರೊಜೆಕ್ಟರ್ ಇಟ್ಟಿದ್ದಾರೆ, ಇದರಲ್ಲಿ ಫಾಗಲ್ಲಿ ಬಂದ್ಬಿಟ್ಟು ಈ ಥರ ಫುಲ್ ವೀಡಿಯೋಸ್ ಎಲ್ಲ ನೋಡ್ಬೋದು. ಅದೇ ಕ್ಲಿಯರ್ ವೀಡಿಯೋಸ್ ಎಲ್ಲ ಅಟ್ಲೀಸ್ಟ್ ನೋಡಿ, ಆ ಥರ ಆನಿಮೇಸ್ ಎಲ್ಲ ನೋಡ್ಬೋದು. ಅದೇ ಥರ ಇದರ ಲೋವರ್ಟ್ ರೋಬೋಟ್ಸ್ ಅಂತಾರೆ. ಈ ಲೋವರ್ಟ್ ರೋಬೋಟ್ಸ್ ನೋಡಿ, ಲೋವರ್ಟ್ ರೋಬೋಟ್ಸ್ ಏನಕ್ಕೆ ಅಂದರೆ ಇದು ಜಪಾನಲ್ಲಿ ತುಂಬ ಜನ ಅಲ್ಲಿ ಒಂಟಿಯಾಗಿರೋಕ್ಕೆ ಇಷ್ಟಪಡ್ತಾರೆ. ಆ ಥರ ಒಂಟಿಯಾಗಿರೋ ಬೇಜಾರಾದಾಗ ಆ ಥರ ಬೇಜಾರಾಗಬಾರ್ದು ಅಂತೇಳಿ ಈ ಥರ ರೋಬೋಟ್ಸ್ನ ತೊಗೊಂಡು ಮನೆ ಇಟ್ಕೊಳ್ತಾರೆ. ಅದೇ ಥರ ನೋಡಿ, ಇಲ್ಲೊಬ್ಬ ಹುಡುಗ ರೋಬೋಟ್ ಜೊತೆ ಗೇಮ್ ಆಡ್ತಾ ಇದ್ದಾನೆ. ಸೊ ನಮ್ಮ ಜೊತೆ ಹ್ಯೂಮನ್ಸ್ ಜೊತೆ ಗೇಮ್ ಆಡೋದಕ್ಕೆ ರೋಬೋಟ್ ಕೂಡ ಬಂದಿದೆ. ಅದೇ ಥರ ಇನ್ನೊಂದು ನೋಡಿ, ಇದು ಫುಡ್ ಡೆಲಿವರಿ ಮಾಡೋದಕ್ಕೆ ರೋಬೋಟ್ ಇದೆ ಈ ಜಪಾನಲ್ಲಿ ನೋಡಿದ್ದು. ಇದು ಸಖತ್ತಾಗಿದೆ. ಇದು ಅಂದರೆ ನಾವು ಆರ್ಡರ್ ಮಾಡಿದ ತಕ್ಷಣ ಫುಡ್ ತೊಗೊಂಬಂದ್ಬಿಟ್ಟು ನಮ್ಮ ಟೇಬಲ್ ಹತ್ರನೇ ಕೊಡುತ್ತೆ. ಸೊ ಅದ್ರಲ್ಲಿ ಬಿಲ್ಲೆಲ್ಲ ಇರುತ್ತೆ, ಅದನ್ನು ತೊಗೊಂಡು ನಾವು ಓಕೆ ಮಾಡಿದ್ರೆ ಜಸ್ಟ್ ಹಾಗೆ ಅದ್ರ ಪಾಡ್ಗೆ ಹೋಗಿ ಮತ್ತೆ ರೀಸೆಟ್ ಆಗುತ್ತೆ.